ಕಲ್ಚರಲ್ ಐಡೆಂಟಿಟಿ ಅಂತ ಇರುತ್ತೆ ಒಂದು ಸಮಾಜಕ್ಕೆ ಅಥವಾ ಒಂದು ದೇಶಕ್ಕೆ. ಅದನ್ನೇ ಮರೆತರೆ ಈ ಪರಿಸ್ಥಿತಿ ಬರುತ್ತೆ ಅಂತ. ನಾವು ಎಲ್ಲಿಂದ ಬಂದ್ವಿ ಅನ್ನೋದು ಮರೆತು ಹೋಗಿದೆ ಸರ್. ನಾವು ಟರ್ಕಿಯಿಂದ ಬಂದವರು ಅಂತ ಅನ್ಕೊಂಡಿದ್ದಾರೆ, ನಾವು ಸೌದಿ ಅರೇಬಿಯಾದಿಂದ ಬಂದವರು ಅಂತ ಅನ್ಕೊಂಡಿದ್ದಾರೆ, ಅವರು ಬೆಂಗಾಲಿಗಳು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ನೋಡಿ ಸರ್, ಇದು ಇಸ್ಲಾಂ ಮುಖ ಅಲ್ಲ ಸರ್. ಅವ್ರು ಆಗ್ತಾ ಇದೆ ಬಾಂಗ್ಲಾದೇಶನಲ್ಲಿ, ಇದು ನಡೀತಾ ಇದೆಲ್ಲ ಅದು ಇಸ್ಲಾಂ, ಇದು ಅದು ಹೇಳಲ್ಲ ಸರ್. ಇದು ನೋಡಿ, ಒಂದು ರಾಜ್ಯಕ್ಕೆ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಹಿಂದೂಗಳಿಗೆ ಅಲ್ಲಿಂದ ಕಳಿಸ್ಬೇಕು, ಅಟ್ಯಾಕ್ ಮಾಡಬೇಕು, ಸಾಯಿಸ್ಬೇಕು ಅಂತ ಅದು ನಡೀತಾ ಇದೆ. ಅದು ರಾಜ್ಯಕ್ಕೆ ಅದು ಆಗ್ತಾ ಇದೆ. ಯಾರು ಮಾಡ್ತಾ ಇರೋದು? ಯಾರು ಅಲ್ಲಿ ಎಕ್ಸ್ಟ್ರೀಮಿಸ್ಟ್ ಚಿಂತನೆಗಳು ಅಂತಂದ್ರೆ ಯಾರ್ದದು ಚಿಂತನೆ? ಯಾವತ್ತು ನೋಡಿ ಪ್ಯೂರ್ ಬೇರೆ ಕಡೆನೂ ಅಲ್ಪಸಂಖ್ಯಾತ ಇದ್ದಾರೆ. ಸೌದಿ ಅರೇಬಿಯಾ ಇದೆ, ಕುವೈತ್ ಇದೆ, ದುಬೈಗೆ ಹೋದ್ರೆ ನನಗೆ ದುಬೈ ಕಾಣಿಸಲ್ಲ, ಅದು ನಾನು ಹೋಗ್ತಾ ಇರ್ತೀನಿ, ಅದು ಭಾರತ ಕಾಣಿಸ್ತದೆ. ಆ ತರ ನಾಗರಿಕರಿಗೂ ಉದ್ಯೋಗಕ್ಕೆ ಹೋದವರಿಗೂ ವ್ಯತ್ಯಾಸ ಇದೆ ನೋಡಿ. ಕುವೈತ್ ಆಗ್ಲಿ, ಈ ನಮ್ಮ ಏನು ಪ್ರಾಬ್ಲಮ್, ದುಬೈಯಲ್ಲಿ ಉದ್ಯೋಗಕ್ಕಾಗಿ ಹೋದವರು ಬಾಂಗ್ಲಾದೇಶ ನಾಗರಿಕರು, ನೀವು ಅದನ್ನು ಕಂಪೇರ್ ಮಾಡಲೇಬೇಡಿ. ನೀವು ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ಈ ಎರಡಿನಿಂದ ನೋಡಿ ತುಂಬ ದೊಡ್ಡ ಒಂದು ಮುಸಲ್ಮಾನರ ಮೇಲೆ ಒಂದು ಕಪ್ಪೆ ಚಿಪ್ಪೆ ಥರ ಇದಾಗ್ತದೆ. ಮಾಡೋದು ಅವರು ನಮ್ಮ ಭಾರತೀಯ ಮುಸಲ್ಮಾನಿಗೆ ಲೆಕ್ಕಕ್ಕೆ ಹೇಳ್ತಾರೆ, ಅವ್ರು ಹೊಡೆಯೋದು ಅವರು ನಮ್ಮನ್ನು ಇಲ್ಲಿ ಹೊಡಿತಾರೆ. ಈ ಥರ ಆಗಿದೆ ನೋಡಿ. ಅವ್ರು ತಪ್ಪು ಮಾಡೋದು ನಾವು ಜವಾಬು ಕೊಡಬೇಕು. ಈ ಥರ ಪರಿಸ್ಥಿತಿ ಬಂದಿದೆ ನಮಗೆ ಭಾರತದಲ್ಲಿ. ಇನ್ನೊಂದು ಖಂಡಿಸ್ತೀವಿ ನಾವು ನೋಡಿ, ಮುಸಲ್ಮಾನರು ಖಂಡಿಸ್ತಾ ಇದ್ದೀವಿ. ನೆನ್ನೆನೂ ಇದ್ರ ಬಗ್ಗೆ ಮೀಟಿಂಗ್ ಎಲ್ಲ ನಡೆದಿದೆ, ತುಂಬ ತಪ್ಪು ಮಾಡ್ತಾ ಇರೋದು ಅಂತ. ಇದಕ್ಕೆ ನೋಡಿ ಬೈಕಾಟ್ ಮಾಡಬೇಕು. ಯಾವುದು ನಮಗೆ ಪಾಕಿಸ್ತಾನದಿಂದ ಏನನ್ನ ಬಿಸ್ನೆಸ್ ಎಲ್ಲ ಬೈಕಾಟ್ ಆಗಬೇಕು. ಬಾಂಗ್ಲಾದೇಶದಿಂದ ನಾವು ಏನು ಕಳಿಸ್ತಾ ಇದ್ದೀವಿ, ಏನು ತರಿಸ್ತಾ ಇದ್ದೀವಿ ಅದೂ ಇಲ್ಲಿ ಸ್ಟಾಪ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ನೋಡಿ. ನಿಜವಾಗ್ಲೂ ಹೇಳಿದ್ರೆ ನಮ್ಮ ಭಾರತದಿಂದ ತುಂಬ ದೊಡ್ಡ ಫೈದಾ ಆಗ್ತದೆ. ಸಾದಿಕ್ ಅವರೇ, ಇಲ್ಲಿ ಪ್ರಾಬ್ಲಮ್ ಇರೋದು ಆ ಚಿಂತನೆಗಳಿಂದ, ಆ ಮಾನಸಿಕತೆಯಿಂದ ಪ್ರಾಬ್ಲಮ್ ಇರೋದು. ಹಿಂದೂವನ್ನು ಬಡಿದು ಕೊಲ್ಲಬೇಕು ಅನ್ನುವಂಥ ಮಾನಸಿಕತೆ ಇದೆಯಲ್ಲ, ಅದೇ ಪ್ರಾಬ್ಲಮ್ಮು. ಅದನ್ನು ಸರಿ ಮಾಡಬೇಕು ಅಂತಂದ್ರೆ ಇದು ನೀವು ಅವ್ರ ಜೊತೆ ಟ್ರೇಡ್ ಮಾಡಲ್ಲ ಅಂತ ಭಾರತ ಹೇಳಿದ ಕೂಡಲೇ ಅದು ಸರಿ ಹೋಗಲ್ಲ. ಆ ಚಿಂತನೆ ಸರಿ ಮಾಡೋದು ಯಾರು? ಅದು ಇಲ್ಲೂ ಬೆಳೀತಾ ಇದೆ, ಕಳಿಸ್ಬೇಕು. ನಮ್ಮ ಆ ಚಿಂತನೆ ಇಲ್ಲೂ ಬೆಳೀತಾ ಇದೆ, ಅದು ಪ್ರಾಬ್ಲಮ್ ಇರೋದು. ಅಟ್ಯಾಕೆ ಮಾಡ್ಬೇಕು ಅವ್ರಿಗೆ, ಈ ತರ ಮಾಡ್ತಿದ್ರೆ ಅಟ್ಯಾಕೆ ಮಾಡ್ಬೇಕು ಬಾಂಗ್ಲಾದೇಶ ಮೇಲೆ. ಮುಂಚೆ ನಾವು ಅವ್ರಿಗೆ ಕಾಪಾಡಿದ್ದೀವಿ, ಅವ್ರಿಗೆ ಸೇಫ್ ಕೊಟ್ಟಿದ್ದೀವಿ, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀವಿ. ಈಗ ತೋರಿಸ್ಬೇಕಲ್ಲ, ಈ ಮಾಡೋರು ಇದನ್ನು ನಾವು ಮಾಡ್ತೀವಿ ಅಂತ ತೋರಿಸ್ಬೇಕು. ಅದು ಯಾಕೆ ತೋರಿಸಲ್ಲ? ಬೇರೆ ರಾಜಕೀಯಕ್ಕೋಸ್ಕರ ಮಾತನಾಡೋದಾ? ಬಾಂಗ್ಲಾದೇಶನಲ್ಲಿ ಈ ತರ ಪೊಲಿಟಿಕಲ್ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ನನಗೆ ಯಾಕೋ ಇದು ಪೊಲಿಟಿಕಲ್ ಪ್ರಾಬ್ಲಮ್, ಜಿಯೋ ಪೊಲಿಟಿಕಲ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಇದು ನಿಜವಾಗ್ಲೂ ಇದು ಕಲ್ಚರಲ್ ಪ್ರಾಬ್ಲಮ್. ಇದು ಸಾರಿ ಟು ಇಂಟರಪ್ಟ್. ಕಲ್ಚರಲ್ ಕಲ್ಚರಲ್ ಪ್ರಾಬ್ಲಮ್. ಅಲ್ಲಿ ಮದರಸಾಗಳಲ್ಲಿ ಏನು ಸೋಷಲೈಸೇಷನ್ ಆಗ್ತಾ ಇದೆ ಅದನ್ನ ಹ್ಯಾಕ್ ಸ್ಟಾಪ್ ಮಾಡ್ತೀರಾ? ಯಾವುದು ಮದರಸಾದಲ್ಲಿ ಒಬ್ಬನ ಚೈಲ್ಡ್ಹುಡ್ ಅಲ್ಲಿ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ ಮದರಸಾ ಬಗ್ಗೆ. ಅವ್ರ ಸಾದಿಕ್ ಪಾಷಾ ಅವರೇ, ಕೈಯಲ್ಲಿ ಕಟ್ಟಿಕೊಂಡಿರುವಂತ ಕೆಂಪು ದಾರ ದ್ವೇಷಕ್ಕೆ ಕಾರಣ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಮಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ಆತನಿಗೆ ಕಂಪನಿಯಲ್ಲಿ ಪ್ರಮೋಷನ್ ಸಿಗ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ಅಲ್ಲಿದ್ದವರೆಲ್ಲ ಸೇರಿಕೊಂಡು ಈತ ಪ್ರವಾದಿ ನಿಂದನೆ ಮಾಡಿದ್ದಾರೆ ಅಂತ ಸುಳ್ಳು ಕತೆ ಹೇಳ್ತಾರೆ, ಆತನನ್ನು ಕೊಲೆ ಮಾಡ್ತಾರೆ. ನೋಡಿ ಸರ್, ಇದನ್ನು ಏನಂತ ಹೇಳಬೇಕು? ಇದು ಯಾವ ಮನಸ್ಥಿತಿ? ಒಂದೇ ಒಂದು ಸಾದಿಕ್ ಸಾಹೇಬ್ರೆ, दरसे निजामी को निकाल के वहां भी टेक्स्ट क्यों पढ़ाया जा रहा है? आप इतना जवाब दे दीजिए. ಯಾವ ಇದರಲ್ಲಿ ದರ್ಸೆ ನಿಜಾಮಿ ನೋಡಿ, ಎಷ್ಟೋ ಎಲ್ಲಾ ಧರ್ಮದಲ್ಲಿ ಎಷ್ಟು ಪಂಗಡಗಳಿದೆ, ಅವ್ರವ್ರ ಒಂದು ಪುಸ್ತಕ ಫಾಲೋ ಮಾಡ್ತಾರೆ. ಯಾವತ್ತೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಅಮಾಯಕರನ್ನು ಕೊಲ್ಲಿ ಅಂತ ಹೇಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.